ಫೇಸ್ಬುಕ್ನ ಮಾತೃ ಸಂಸ್ಥೆ ಮೆಟಾದ ಸಿಇಒ ಮಾರ್ಕ್ ಜುಕರ್ಬರ್ಗ್ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ವಿಷಯ, ಪ್ರಧಾನಿ ಮೋದಿ ವಿಡಿಯೋ ವಿವಾದ ಮತ್ತು ಡೀಪ್ ಫೇಕ್ ವಿಷಯವನ್ನ ತನ್ನ ವೇದಿಕೆಗಳಲ್ಲಿ ಪ್ರದರ್ಶಿಸಿದ್ದಕ್ಕಾಗಿ ಕ್ಷಮೆಯಾಚಿಸಿದ್ದಾರೆ. ಕೇಂದ್ರ ಸರ್ಕಾರದೊಂದಿಗೆ ನಡೆಯುತ್ತಿರೋ ವಿವಾದದ ಮಧ್ಯೆ ಅವರು ಕ್ಷಮೆಯಾಚಿಸಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಮೆಟಾ ಅಧಿಕಾರಿಗಳ ನಡುವಿನ ಇತ್ತೀಚಿನ ಸಭೆಯ ಮಧ್ಯೆ ಅವರು ಕ್ಷಮೆ ಕೇಳಿದ್ದಾರೆ. ಮೆಟಾ ಪ್ಲಾಟ್ಫಾರ್ಮ್ಗಳಲ್ಲಿ ಆಕ್ಷೇಪಾರ್ಹ ಮಕ್ಕಳ ವಿಷಯ ಮತ್ತು ಡೀಪ್ ಫೇಕ್ ವಿಷಯ ಇದಕ್ಕಾಗಿ ಮಾರ್ಕ್ ಜುಕರ್ಬರ್ಗ್ ಕ್ಷಮೆಯಾಚಿಸಿದ್ದು, ವೇದಿಕೆಯನ್ನ ನಿರ್ವಹಿಸುವಲ್ಲಿ ಆಗಿರುವ ತಪ್ಪುಗಳನ್ನ ಮೆಟಾ ಮುಖ್ಯಸ್ಥರು ಒಪ್ಪಿಕೊಂಡಿದ್ದಾರೆ. ಹಾಗಿದ್ರೆ ವಿವಾದ ಏನು ಅನ್ನೋದನ್ನ ನೋಡೋದಾದ್ರೆ, ಜುಲೈ 23ರಂದು ರೀಲ್ ಹಂಚಿಕೊಂಡಿದ್ದ ಪ್ರಧಾನಿ ಮೋದಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರತಿಭಟನೆ ಬಗ್ಗೆ ಮಾತನಾಡಿದ್ರು. ಹಾಗಾಗಿ ತ್ವರಿತ ನ್ಯಾಯಾಲಯ ಸ್ಥಾಪನೆ ಹಾಗೂ ಕಠಿಣ ಕಾನೂನು ತರಲು ಘೋಷಣೆ ಮಾಡಿದ್ರು. ಇನ್ನು ಈ ರೀಲ್ ಜುಲೈ 28ರಂದು 5 ಗಂಟೆಗಳ ಕಾಲ ಕಾಣಿಸಲಿಲ್ಲ. ನಂತರ ಮತ್ತೆ ಪ್ರಧಾನಿ ಮೋದಿ ಅವರ ರೀಲ್ಸ್ ಅನ್ನ ಮರುಸ್ಥಾಪಿಸಲಾಗಿತ್ತು. ಇದೇ ಘಟನೆ ರಾಜಕೀಯ, ಕಾನೂನು ಹಾಗೂ ವಿವಾದಕ್ಕೆ ಕಾರಣವಾಗಿತ್ತು.